ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಆಟ ಈಗ ಶುರುವಾಗಿದೆ. ಬಿಗ್ ಬಾಸ್ ಮನೇಲಿ ಯಾರೆಲ್ಲ ನರ್ಕಕ್ಕೆ ಹೋಗಿದ್ದಾರೆ ಮತ್ತೆ ಯಾರೆಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಮೊದಲಿಗೆ ಬಿಗ್ ಬಾಸ್ ಅಂದರೆ ಶುರುವಾಗೋದೇ ಜಗಳ. ಸೊ ಈಗ ಬಿಗ್ ಬಾಸ್ ಮನೇಲಿ ಕೊನೆಗೂ ಜಗಳ ಶುರುವಾಗಿದೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಬಿಗ್ ಬಾಸ್ ಕಡೆಯಿಂದ ಒಂದು ಆದೇಶ ಬಂದಿರುತ್ತೆ. ಏನಪ್ಪಾ ಅಂದರೆ ನರಕ ನಿವಾಸಿಗಳ ಕಡೆಯಿಂದ ಮನೆ ಕೆಲಸದ ಜವಾಬ್ದಾರಿಗಳನ್ನ ಹೇರಬೇಕಾಗಿರುತ್ತೆ ಅಂತ ಒಂದು ಲೆಟರ್ ಕೂಡ ಕಳಿಸಿರ್ತಾರೆ. ಅದನ್ನು ಮನೆಯವರ ಸಮ್ಮುಖದಲ್ಲೇ ಎಲ್ಲರೂ ಓದಿರ್ತಾರೆ. ಸೊ ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ಫಾಲೋನ ಮಾಡಬೇಕಾಗಿರುತ್ತದೆ. ಮೊದಲನೇದಾಗಿ ನರ್ಕ ನಿವಾಸಿಗಳಾಗಿರುವಂತಹ ಎಲ್ಲರೂ ಕೂಡ ಮನೆಯ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಇನ್ನೊಂದು ಕಡೆ ಮಂಜು ಅವರು ಮಾತ್ರ ಎಲ್ರಿಗೂ ಕೂಡ ಕೆಲಸನ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಚೈತ್ರ ಕುಂದಾಪ್ ಅವರು ಮಾತ್ರ ಎಲ್ಲ ಕಡೆನೂ ಓಡಾಡಿಕೊಂಡು ಕೆಲಸನ ಮಾಡ್ತಿರ್ತಾರೆ. ಆದರೆ ಸ್ವಲ್ಪ ಓವರಾಗಿನೇ ಆಡ್ತಿರ್ತಾರೆ. ಇಲ್ಲಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಕೊಡು ಅಂತ ಹೇಳಿ ಒಂದು ಹಣ್ಣನ್ನು ಕೊಡ್ತಾರೆ. ಆದರೆ ಚೈತ್ರ ಅವರು ಆ ಹಣ್ಣನ್ನು ಕಿತ್ಕೊಂಡು ತಾವು ಕಚ್ಚಿ ಆ ಹಣ್ಣನ್ನು ನರ್ಕದ ಮನೆ ಕಡೆ ಎಸಿತಾರೆ. ಇದು ನೋಡಿ ಕೋಪಗೊಂಡ ಮಂಜೂರು ಅದನ್ನು ಕಟ್ ಮಾಡಿ ಅಂತ ಕೊಟ್ಟಿದ್ದು ನೀವ್ಯಾಕೆ ಹೀಗೆ ಅಂತಲೂ ಕೂಡ ಇಲ್ಲಿ ಕಿರ್ತಾರೆ. ಯಾರು ಕರಿಬೇಕಾಗಿದ್ದು ಯಾರು ಪ್ರೊವೋಕ್ ಮಾಡ್ತಿದ್ದೀರಾ ಅಂತಲೂ ಕೂಡ ಚೈತ್ರ ಇಲ್ಲಿ ವಾಯ್ಸ್ನ ರೈಸ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಬ್ರಿಗೊಬ್ರು ಜಗಳನ ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯಮುನಾ ಅವರು ಅಲ್ಲಿ ಬುಕ್ಕಲ್ಲಿದ್ದಂಥ ರೂಲ್ನ ತಂದು ರೂಲ್ ಎಲ್ರಿಗೂ ಒಂದೇ ರೂಲ್ ಅಂತಲೂ ಕೂಡ ಜೋರಾಗಿನೇ ಕಿರ್ಚಿ ಹೇಳ್ತಿರ್ತಾರೆ. ನನಗಲ್ವಾ ಪನಿಷ್ಮೆಂಟ್ ಆಗಬೇಕಾಗಿರೋದು ನನಗೆ ಕೊಡಿ ಅಂತಲೂ ಕೂಡ ಚೈತ್ರ ಇಲ್ಲಿ ಹೇಳ್ತಿದ್ದಾರೆ. ನೀವು ಮಾತಾಡೋ ಹಾಗಿಲ್ಲ ಅಂತ ಯಮುನಾ ಮತ್ತು ಮಂಜು ಅವರು ಇಲ್ಲಿ ಹೇಳ್ತಾರೆ. ಮಾತಾಡೋ ಹಾಗಿಲ್ಲ ಅಂತ ರೂಲ್ ಬುಕ್ಕಲ್ಲಿ ಬರ್ದಿಲ್ಲ ಅಂತ ಕ್ಲೀನ್ ಮಾಡ್ತಾನೆ ಚೈತ್ರ ಅವರು ಕೂಡ ವಾಯ್ಸ್ನ ರೈಸ್ ಮಾಡ್ತಿದ್ದಾರೆ. ಮೇಡಮ್ ನಾವು ಹೇಳ್ತೀವಿ ನೀವು ಸುಮ್ಮನಿರಬೇಕು ಅಷ್ಟೇ ಅಂತಲೂ ಕೂಡ ಕೈ ತೋರಿಸ್ತಾನೆ ಮಾತಾಡ್ತಾ ಇದ್ದಾರೆ ಮಂಜು ಅವರು ಇಲ್ಲಿ. ಇದಕ್ಕೆ ಪ್ರತಿವಾದವಾಗಿ ಚೈತ್ರ ಅವರು ಕೂಡ ಟಕ್ಕರ್ನ ಕೊಡ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಜೋರಾಗಿನೇ ಜಗಳ ನಡೀತಾ ಇದೆ. ಈ ರೀತಿಯಾಗಿ ಜೋರಾಗಿ ಜಗಳಾಡ್ತಿರುವಂಥ ಎಪಿಸೋಡ್ನ ಮಿಸ್ ಮಾಡದೆ ನೋಡಲೇಬೇಕು. ಏನಾಗುತ್ತೆ ಅಂತ ಎಪಿಸೋಡಲ್ಲೇ ನೋಡಬೇಕಾಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ 11 ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಚೈತ್ರ ಮತ್ತು ಮಂಜು ಇವರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮಂಜು ಮತ್ತು ಚೈತ್ರ ಇವರಲ್ಲಿ ಯಾರಿಗೆ ನಿಮ್ಮ ಸಪೋರ್ಟ್ ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ.